ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನನ್ನ ಹಿತ ಚಿಂತಕನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 40:17 ವಚನ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನು ನನ್ನ ಹಿತ ಚಿಂತಕನು. ನೋಡ್ರಿ, ಸ್ತೋತ್ರ. ಬಲವಾದ ದೇವರು ಯಾವಾಗಲೂ ಬಡವರನ್ನು, ಕುಗ್ಗಿದವರನ್ನು ಅವರು ರಕ್ಷಿಸುವಂಥ ದೇವರಾಗಿದ್ದಾರೆ. ಈ ಪ್ರಪಂಚದಲ್ಲಿ ಬಡವರನ್ನು, ಕೊರತೆ ಇರುವವರನ್ನು ನೋಡಿ ಅನೇಕ ಜನರು ಅಪಹಾಸ್ಯ ಮಾಡ್ತಾರೆ, ಅವರಿಗೆ ಸಹಾಯ ಮಾಡುವುದಿಲ್ಲ, ಅವರನ್ನ ಕೆಟ್ಟದ್ದಾಗಿ ಸ್ತೋತ್ರ ನಡೆಸಿಕೊಳ್ಳುತ್ತಾರೆ. ಆದರೆ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಸ್ತೋತ್ರ ಕರ್ತನು ಅಂಥವರಿಗೆ ಏನು ಮಾಡ್ತಾರಂತ ಹೇಳಿದ್ರೆ, ಅಂಥವರಿಗೆ ಕರ್ತನು ಹಿತಚಿಂತಕರಾಗಿದ್ದಾರಂತೆ. ಕೀರ್ತನೆಗಳು 9:10 ವಚನವನ್ನು ನೋಡ್ರಿ, ಕುಗ್ಗಿ ಹೋದವರಿಗೆ ದೇವರು ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವು ಆಗಿರುವರಂತೆ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು, ನಿನ್ನಲ್ಲಿ ಭರವಸೆ ಇಡುವವರು, ಯಾಕೆಂದರೆ ನಿನ್ನ ಮೊರೆ ಹೊಕ್ಕುವವರನ್ನು ನೀನು ಕೈ ಬಿಡುವವನಲ್ಲ. ಒಂದು ಸಾರಿ ದೇವರ ದೊಡ್ಡ ಪ್ರವಾದಿಯಾದಂಥ ಎಲಿಯನನ್ನು ಆ ಚಾರಿತ್ಯದ ಆ ವಿಧವೆಯ ಸ್ತೋತ್ರ ಬಳಿಯಲ್ಲಿ ದೇವರು ಕಳುಹಿಸಿ ಕೊಟ್ಟರು. ಆ ವಿಧವೆಗೆ ಫಸ್ಟ್ ಇವನು ನೀರು ಕೇಳ್ತಾನೆ, ನೀರು ತರ್ತೀನಿ ಅಂತ ಹೇಳ್ತಾಳೆ. ಒಂದು ಹೆಜ್ಜೆ ಇಡೋದ್ರೊಳಗಾಗಿ ತಿರುಗಿ, ನೀನು ಬರುವಾಗ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿದಾಗ, ಅವಳು ಇಲ್ಲದ ಒಂದು ಮನಸ್ಸಿನಿಂದನೇ ಹೋಗಿ ರೊಟ್ಟಿಯನ್ನು ಮಾಡಿಕೊಂಡು ಆ ಪ್ರವಾದಿಗೆ ಕೊಟ್ಟಾಗ ಬೈಬಲ್ ಹೇಳ್ತದೆ, ಕರ್ತನು ಅದರ ನಿಮಿತ್ತವಾಗಿ ಅವಳ ಮನೆಯನ್ನು ಬ್ಲೆಸ್ ಮಾಡಿ ಅನೇಕ ವರ್ಷಗಳವರೆಗೆ ಹಿಟ್ಟಿಗೂ ಎಣ್ಣೆಗೂ ಕೊರತೆ ಇರಲಿಲ್ಲಂತೆ. ಪ್ರೀತಿಯುಳ್ಳ ದೇವಜನರೇ, ನೋಡ್ರಿ, ಕರ್ತನು ಎಲಿಯನ ಕುರಿತಾಗಿಯೂ ಹಿತಚಿಂತಕರಾಗಿದ್ದರು, ಆ ಚಾರಿತ್ಯದ ವಿಧವೆಯ ಕುರಿತಾಗಿ ಸಹ ಹಿತಚಿಂತಕರಾಗಿದ್ದರು. ನೋಡ್ರಿ, ಅವ್ರನ್ನ ಇಬ್ಬರನ್ನು ಸಹ ಸ್ತೋತ್ರ ಬಿಡಲೇ ಇಲ್ಲ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ವಿಧವೆಗೆ ಒಬ್ಬ ಮಗನಿದ್ದ. ಅವನು ವಿಪರೀತ ಒಂದು ಒಳ್ಳೆ ಜ್ಞಾನಿಯಾಗಿದ್ದ. ಆದರೆ ಸ್ತೋತ್ರ, ಆ ಬಡ ವಿಧವೆಗೆ ಈ ಮಗನಿಗೆ ವಿದ್ಯಾಭ್ಯಾಸ ಕೊಡುವುದಕ್ಕಾಗಲಿ, ಫೀಸ್ ಕಟ್ಟುವುದಕ್ಕಾಗಲಿ ಸರಿಯಾದಂಥ ಹಣದ ಸೌಕರ್ಯ ಆ ತಾಯಿಯವರಿಗೆ ಇರಲಿಲ್ಲ. ಆದರೆ ಸ್ತೋತ್ರ, ಎಲ್ಲಿ ಹೋದರೂ ಕೂಡ ಪ್ರೇಯರ್ ಮಾಡ್ತಾ ಇದ್ದಾಳು, ಸ್ವಾಮಿ ನನಗೆ ನೀನು ಹಿತಚಿಂತಕನು, ನೀನು ನೋಡಿಕೊಳ್ಳ್ರಿ, ನನ್ನ ಮಕ್ಕಳ ಭವಿಷ್ಯತ್ತನ್ನು ಆಶೀರ್ವದಿಸ್ರಿ ಎಂಬುದಾಗಿ ಯಾವಾಗಲೂ ಪ್ರಾರ್ಥಿಸುವ ಒಂದು ತಾಯಿಯಾಗಿದ್ದಳು. ಒಂದು ದಿನ ಈ ತಾಯಿ ಮತ್ತು ಮಗನ ಆ ವಿಷಯವನ್ನು ಒಬ್ಬ ದೊಡ್ಡ ಒಂದು ಕೆಲಸದ ಉನ್ನತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಕೇಳಿ ಇವರ ಬಳಿ ಬಂದು ಹೇಳುತ್ತಿದ್ದಾನೆ, ನೀವು ಕಷ್ಟಪಡುವುದು ನನಗೆ ಗೊತ್ತಿದೆ, ನಿಮ್ಮ ಮಗನನ್ನು ಚೆನ್ನಾಗಿ ಓದಿಸ್ಬೇಕೆಂಬುದಾಗಿ ನೀವು ಭಾವಿಸ್ತಾ ಇದ್ದೀರಾ, ನಿಮ್ಮ ಮಗನಿಗೆ ನಾವು ಸ್ಪಾನ್ಸರ್ ಮಾಡ್ತೇವೆ, ಅವನ ಎಲ್ಲ ಅವಶ್ಯಕತೆಗಳನ್ನು ನಾವು ನೋಡ್ಕೊಳ್ತೇವೆ, ನೀವು ಧೈರ್ಯವಾಗಿರ್ರಿ ಎಂಬುದಾಗಿ ಅವರಿಗೆ ಸ್ತೋತ್ರ ಒಂದು ನಿರೀಕ್ಷೆಯ ಮಾತನ್ನು ಮಾತನಾಡಿದ್ರಂತೆ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ನಾವು ಅಸಹಾಯಕರಾಗಿರುವಾಗ ಸ್ತೋತ್ರ ನಮಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ನೆನೆಸುವಂಥ ಸಮಯದಲ್ಲಿ ದೇವರು ನಮಗೆ ಹಿತಚಿಂತಕನಾಗಿದ್ದು ನಮಗೂ ಸಹ ಸಹಾಯ ಮಾಡ್ತಾರೆ, ನಮಗೂ ಸಹ ದೇವರೊಂದು ಬಿಡುಗಡೆಯನ್ನು ಕೊಡ್ತಾರೆ, ನಮಗೂ ಸಹ ಒಂದು ಅದ್ಭುತವನ್ನು ಕರ್ತನು ಮಾಡಲಿಕ್ಕಿದ್ದಾರೆ. ಇವತ್ತು ಒಂದು ವೇಳೆ ನಿಮ್ಮ ಮಕ್ಕಳ ಕುರಿತಾಗಿ ನೀವು ಚಿಂತಾಭ್ರಾಂತರಾಗಿರಬಹುದು, ನಿಮ್ಮ ಎಜುಕೇಷನ್ನ ಕುರಿತಾಗಿ ಸ್ತೋತ್ರ ನಿಮ್ಮ ವಿದ್ಯಾಭ್ಯಾಸದ ಕುರಿತಾಗಿ ಒಂದು ವೇಳೆ ನೀವು ಚಿಂತಾಭ್ರಾಂತರಾಗಿರ್ಬೋದು. ಜಸ್ಟ್ ದೇವ ಸಮ್ಮುಖದಲ್ಲಿ ಬಂದು ದೇವರನ್ನ ನೋಡಿ ಹೇಳ್ರಿ, ಕರ್ತನೇ ನೀನು ನನ್ನ ಹಿತ ಚಿಂತಕನು, ನೀವೆಲ್ಲವನ್ನ ದೇವರೇ ನೋಡಿಕೊಳ್ಳ್ರಿ ಎಂಬುದಾಗಿ ಸ್ತೋತ್ರ ದೇವರ ಕರಗಳಲ್ಲಿ ಒಪ್ಪಿಸಿಕೊಳ್ರಿ. ಕರ್ತನು ನಿಮಗೂ ಸಹ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಅದಕ್ಕೆ ದೇವರ ವಚನದಲ್ಲಿ ನಾವು ನೋಡ್ತೇವೆ, ಸ್ತೋತ್ರ, ಆತನು ಕುಗ್ಗಿದವರಿಗೆ ಸಹಾಯ ಮಾಡುವಂಥ ದೇವರು, ಕಣ್ಣೀರಿನಲ್ಲಿ ಮುರಿಯಲ್ಪಟ್ಟಂಥ ಅವಸ್ಥೆಯಲ್ಲಿ ಇರುವವರಿಗೆ ಆತನು ಸಹಾಯ ಮಾಡುವಂಥ ದೇವರು. ಕರ್ತನೇ ನೀನು ನನ್ನ ಹಿತ ಚಿಂತಕನು, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಗಳನ್ನು
ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನೀವು ನಮಗೆ ಹಿತಚಿಂತಕನು ಸ್ವಾಮಿ. ಅನೇಕ ವೇಳೆಗಳಲ್ಲಿ ನಾವು ಅದನ್ನು ಮರೆತು ಸ್ವಾಮಿ ದೇವರೇ ಮನುಷ್ಯರನ್ನೇ ಆತುಕೊಳ್ಳುವಂಥ ಸ್ವಾಮಿ ಅನುಭವ. ಆದರೆ ನಾವು ನಿಮ್ಮನ್ನು ಆತುಕೊಳ್ಬೇಕು, ನೀವು ನಮಗೆ ಹಿತಚಿಂತಕನಾಗಿರಬೇಕು, ನೀವು ನಮ್ಮನ್ನು ಮುನ್ನಡೆಸಬೇಕು. ಈ ದಿವಸ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕರ್ತನು ನಮ್ಮ ಹಿತ ಚಿಂತಕನಾಗಿದ್ದಾನೆ, ಚಿಂತಿಸಬೇಡ್ರಿ, ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.